ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಮುಂದುವರಿದ ಭೀಷ್ಮ ಪರಶುರಾಮರ ಯುದ್ಧವನ್ನು ವಿವರಿಸುವ 180ನೆಯ ಅಧ್ಯಾಯಕ್ಕೆ ಸ್ವಾಗತ. ದುರ್ಯೋಧನ, ಕೇಳು. ಆಮೇಲೆ ಕಾರ್ಯ ನಿಪುಣನಾದ ನನ್ನ ಸಾರಥಿಯು ನನ್ನ ಮತ್ತು ಕುದುರೆಗಳ ದೇಹದಲ್ಲಿ ನಾಟಿದ್ದ ಬಾಣಗಳನ್ನೆಲ್ಲ ಉಪಾಯದಿಂದ ಕಿತ್ತು ತೆಗೆದನು. ಕುದುರೆಗಳಿಗೆ ಮೈ ತೊಳೆದು ನೆಲದಲ್ಲಿ ಹೊರಳಾಡಿಸಿ ನೀರನ್ನು ಕುಡಿಸಿದನು. ಬೆಳಿಗ್ಗೆ ಸೂರ್ಯೋದಯವಾದೊಡನೆ ಯುದ್ಧಕ್ಕೆ ಆರಂಭವಾಯಿತು. ನಾನು ಯುದ್ಧ ಕವಚವನ್ನು ಧರಿಸಿ ರಥದಲ್ಲಿ ಕುಳಿತು ಆತುರದಿಂದ ಬರುವುದನ್ನು ನೋಡಿ ಪರಶುರಾಮನು ತನ್ನ ರಥವನ್ನು ಸಿದ್ಧಪಡಿಸಿದನು. ಅವನನ್ನು ಕಂಡೊಡನೆ ನಾನು ಧನುಸ್ಸನ್ನು ಕೆಳಗಿಟ್ಟು ರಥದಿಂದ ಇಳಿದು ಅವನಿಗೆ ನಮಸ್ಕರಿಸಿ ತಿರುಗಿ ರಥವನ್ನೇರಿ ನಿರ್ಭಯವಾಗಿ ಯುದ್ಧಕ್ಕೆ ನಿಂತೆನು. ಅವನ ಮೇಲೆ ದೊಡ್ಡ ಬಾಣ ವರ್ಷವನ್ನು ಕರೆದನು. ಅವನು ನನ್ನ ಮೇಲೆ ಬಾಣದ ಮಳೆಯನ್ನೇ ಸುರಿಸಿದನು. ಪರಶುರಾಮನಿಗೆ ಕೋಪವು ಹೆಚ್ಚಿ ಸರ್ಪಗಳಂತಿರುವ ತೀಕ್ಷ್ಣ ಬಾಣಗಳನ್ನು ನನ್ನ ಮೇಲೆ ಬಿಟ್ಟನು. ಅವು ಅಂತರಿಕ್ಷದಲ್ಲಿ ಬರುವಾಗಲೇ ನಾನು ಅವುಗಳನ್ನು ನನ್ನ ಬಾಣಗಳಿಂದ 100,000 ತುಂಡುಗಳಾಗಿ ಕತ್ತರಿಸಿ ಕೆಡಹಿದನು. ಆಮೇಲೆ ಅವನು ನನ್ನ ಮೇಲೆ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸತೊಡಗಿದನು. ನಾನು ಮಂತ್ರಾಸ್ತ್ರಗಳಿಂದಲೇ ಅವನ್ನು ತಡೆದೆನು. ಈ ಆಶ್ಚರ್ಯವನ್ನು ನೋಡಿ ಆಕಾಶದಲ್ಲಿ ದೊಡ್ಡ ಕೋಲಾಹಲ ಉಂಟಾಯಿತು. ಆಮೇಲೆ ನಾನು ವಾಯವ್ಯಾಸ್ತ್ರವನ್ನು ಪ್ರಯೋಗಿಸಿದನು. ಅದನ್ನು ಅವನು ಗುಹ್ಯಕಾಸ್ತ್ರದಿಂದ ನಿಗ್ರಹಿಸಿದನು. ಆಮೇಲೆ ನಾನು ಆಗ್ನೇಯಾಸ್ತ್ರವನ್ನು ಬಿಡಲು ಅವನು ವಾರುಣಾಸ್ತ್ರದಿಂದ ಅದನ್ನು ನಿಗ್ರಹಿಸಿದನು. ಹೀಗೆಯೇ ನನ್ನ ಮಂತ್ರಾಸ್ತ್ರಗಳನ್ನು ಅವನು, ಅವನ ಮಂತ್ರಾಸ್ತ್ರಗಳನ್ನು ನಾನು ನಿಗ್ರಹಿಸಿ ಯುದ್ಧ ಮಾಡುತ್ತಿದ್ದೆವು. ಆಮೇಲೆ ರಾಮನು ಅತಿ ಕೋಪದಿಂದ ನನ್ನ ಬಲಗಡೆಗಾಗಿ ಬಂದು ಒಂದು ತೀಕ್ಷ್ಣ ಬಾಣವನ್ನು ನನ್ನ ಎದೆಗೆ ಗುರಿಯಿಟ್ಟು ಹೊಡೆದನು. ಅದು ತಾಕಿದೊಡನೆ ನಾನು ಪ್ರಜ್ಞೆ ತಪ್ಪಿ ರಥದಲ್ಲಿ ಕುಳಿತು ಬಿಟ್ಟೆನು. ಒಡನೆಯೇ ನನ್ನ ಸಾರಥಿಯು ಬಾಣಪ್ರಹಾರದಿಂದ ನೊಂದು ಮೂರ್ಛಿತನಾದ ನನ್ನನ್ನು ಬೇರೆ ಕಡೆಗೆ ಸಾಗಿಸಿಕೊಂಡು ಹೋದನು. ಇದನ್ನು ಕಂಡು ಅಕೃತವರ್ಣನೆ ಮೊದಲಾದ ಪರಶುರಾಮನ ಕಡೆಯವರು, ಮುಖ್ಯವಾಗಿ ಆ ಕಾಶಿರಾಜ ಪುತ್ರಿಯು ಸಂತೋಷದಿಂದ ಕೂಗಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ನನಗೆ ಪ್ರಜ್ಞೆ ಬಂದಿತು. ಆಗ ನಾನು ಸೂತನನ್ನು ನೋಡಿ, ಸೂತ, ಈಗ ನನಗೇನು ಬಾಧೆಯಿಲ್ಲ, ನಾನು ಸಿದ್ಧನಾಗಿರುವೆನು. ರಾಮನಿರುವಲ್ಲಿಗೆ ರಥವನ್ನು ಬಿಡು ಎಂದೆನು. ಒಡನೆಯೇ ಸಾರಥಿಯು ರಥಗಳನ್ನು ತಟ್ಟಿಬಿಡಲು ಅವು ಹಾರಿ ಹಾರಿ ಕುಣಿಯುವಂತೆ ವಾಯುವೇಗದಿಂದ ರಾಮನಿಗೆ ಎದುರಾಗಿ ರಥವನ್ನು ತಂದು ನಿಲ್ಲಿಸಿದವು. ಆಮೇಲೆ ನಾನು ರಾಮನ ಮೇಲೆ ಬಾಣ ವರ್ಷಗಳನ್ನು ಕರೆಯಲಾರಂಭಿಸಿದನು. ನನ್ನ ಬಾಣಗಳಲ್ಲಿ ಒಂದೊಂದನ್ನು ಅವನು 3 ಬಾಣಗಳಿಂದ ಅರ್ಧ ದಾರಿಯಲ್ಲಿಯೇ ಕತ್ತರಿಸಿಬಿಟ್ಟನು. ನನ್ನ ಬಾಣಗಳು 100,000 ಲೆಕ್ಕದಿಂದ ತುಂಡಾಗಿ ಕೆಳಗೆ ಬಿದ್ದವು. ಆಮೇಲೆ ನಾನು ಕಾಂತಿಯಿಂದ ಜ್ವಲಿಸುವ ಮೃತ್ಯು ಸಮಾನವಾದ ಬೇರೊಂದು ಬಾಣವನ್ನು ರಾಮನ ಮೇಲೆ ಬಿಟ್ಟೆನು. ಆ ಬಾಣ ಪ್ರಹಾರದಿಂದ ಅವನು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದನು. ರಾಮನು ಬಿದ್ದುದನ್ನು ನೋಡಿ ಸೂರ್ಯಮಂಡಲವೇ ಆಕಾಶ ಮಧ್ಯದಿಂದ ಬಿದ್ದಿದ್ದರೆ ಹೇಗೋ ಹಾಗೆ ದೊಡ್ಡ ಹಾಹಾಕಾರವು ಜಗತ್ತನ್ನೆಲ್ಲ ಆವರಿಸಿದವು. ಆಗ ಅಲ್ಲಿ ನೆರೆದು ನೋಡುತ್ತಿದ್ದ ರಾಮನ ಅನುಚರರಾದ ಮಹರ್ಷಿಗಳು, ಕಾಶಿರಾಜಪುತ್ರಿಯು ರಾಮನ ಸಮೀಪಕ್ಕೆ ಓಡಿಬಂದು ಅವನ ಮೈಯನ್ನು ಸವರಿ ಶೈತ್ಯೋಪಚಾರಗಳನ್ನು ಮಾಡಿ ಜಯವಾಕ್ಯಗಳಿಂದ ಅವನಿಗೆ ಕ್ಷೇಮವಾಗಲೆಂದು ಹಾರೈಸುತ್ತಿದ್ದರು. ಆಮೇಲೆ ರಾಮನು ಮೆಲ್ಲಗೆ ಚೇತರಿಸಿಕೊಂಡು ಮೇಲೆದ್ದು ಕುಳಿತು ನನ್ನನ್ನು ನೋಡಿ, ಭೀಷ್ಮ, ನಿಲ್ಲು, ಇದರಿಂದ ನೀನು ಸಾಯುವೆ ಎಂದು ಹೇಳುತ್ತಾ ಧನುಸ್ಸಿನಲ್ಲಿ ಒಂದು ತೀವ್ರ ಬಾಣವನ್ನು ಸೇರಿಸಿ ನನ್ನ ಮೇಲೆ ಬಿಟ್ಟನು. ಆ ಬಾಣವು ನನ್ನ ಎಡಪಾರ್ಶ್ವಕ್ಕೆ ತಗುಲಿತು. ಬಿರುಗಾಳಿಗೆ ಸಿಕ್ಕಿದ ಮರದಂತೆ ನಾನು ಆ ಪ್ರಹಾರಕ್ಕೆ ತತ್ತಳಿಸಿ ಹೋದೆನು. ಆಮೇಲೆ ರಾಮನು ನನ್ನ ಕುದುರೆಗಳನ್ನು ಕೊಂದು ನನ್ನ ಮೇಲೆ ಬಾಣವರ್ಷಗಳನ್ನು ಕರೆದನು. ಅವನು ಎಷ್ಟೆಷ್ಟು ಹಸ್ತಲಾಘವದಿಂದ ಬಾಣಗಳನ್ನು ಬಿಡುತ್ತಿದ್ದನೋ ಅಷ್ಟು ಶೀಘ್ರವಾಗಿ ನಾನು ಬಾಣಗಳನ್ನು ಬಿಡುತ್ತಾ ಅರ್ಧ ದಾರಿಯಲ್ಲಿಯೇ ಆ ಬಾಣಗಳನ್ನು ತಡೆಯುತ್ತಿದ್ದೆನು. ಒಂದನ್ನೊಂದು ಅಡ್ಡಗಟ್ಟಿದ ನಮ್ಮಿಬ್ಬರ ಬಾಣಗಳು ಬಹಳ ಹೊತ್ತಿನವರೆಗೆ ಕೆಳಗೆ ಬೀಳದೆ ಆಕಾಶವನ್ನೆಲ್ಲ ಆವರಿಸಿಕೊಂಡವು. ಸೂರ್ಯನ ಕಾಂತಿಯಾಗಲಿ ಗಾಳಿಯ ಚಲನವಾಗಲಿ ಇಲ್ಲದೆ ಆಕಾಶವೆಲ್ಲ ಮೇಘದಿಂದ ಆವೃತವಾದಂತಾಯಿತು. ಹೀಗೆ ಗಾಳಿಯು ನಿಂತು ಸೂರ್ಯ ಕಿರಣವು ತಡೆಯಲ್ಪಟ್ಟು ಆ ಬಾಣಗಳು ಆಕಾಶದಲ್ಲಿ ಒಂದಕ್ಕೊಂದು ತಾಡಿಸುವುದರಿಂದ ಒಂದು ದೊಡ್ಡ ಬೆಂಕಿ ಹುಟ್ಟಿತು.
ತಮ್ಮಿಂದ ಉಂಟಾದ ಆ ಬೆಂಕಿಯಿಂದಲೇ ಆ ಬಾಣಗಳೆಲ್ಲ ಅಂತರಿಕ್ಷದಲ್ಲಿದ್ದ ಹಾಗೆಯೇ ಉರಿದು ಬೂದಿಯಾಗಿ ಕೆಳಗೆ ಬಿದ್ದವು. ಆಮೇಲೆ ರಾಮನು ಅತ್ಯಾಕ್ರೋಶಗೊಂಡು ಮೇಲೆ ಮೇಲೆ 100,000 ಆಯುತ ಪ್ರಯುತ ಅರ್ಬುದ ನ್ಯರ್ಬುದ ಖರ್ವ ನಿಖರ್ವ ಸಂಖ್ಯೆಗಳಿಂದ ನನ್ನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದನು. ಅಷ್ಟನ್ನು ನಾನು ನನ್ನ ಬಾಣಗಳಿಂದ ಕತ್ತರಿಸಿ ಕೆಡಹುತ್ತಿದ್ದೆನು. ಹೀಗೆ ಆ ದಿನವೆಲ್ಲ ಭಯಂಕರ ಯುದ್ಧವೂ ನಡೆಯಿತು. ಸಂಧ್ಯಾ ಸಮಯವು ಅತಿಕ್ರಮಿಸುತ್ತಾ ಬಂದುದನ್ನು ನೋಡಿ ನನ್ನ ಗುರುವು ಯುದ್ಧರಂಗದಿಂದ ಹಿಂತಿರುಗಿದನು. ಇದು 180ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.